ಬಡ ಸೊಸೆಯ ವಿಜಯ. ಭುಜಂಗಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರ್ತಾರೆ. ಪ್ರಸಾದ್ ಸ್ಟೀಲ್ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ವ್ಯಾಪಾರದಲ್ಲಿ ಪ್ರಸಾದ್ ಬಹಳ ಸಂಪಾದಿಸುತ್ತಾನೆ. ಕೋಟಿಗಳಿಗೆ ಅಧಿಪತಿ. ಪ್ರಸಾದನ ಹೆಂಡತಿ ಅಹಂಕಾರಿ, ಧನವಂತಳು ಎಂದು ಗರ್ವ. ಬಡವರನ್ನು ಹುಳುಗಳು ನೋಡಿದ ಹಾಗೆ ನೋಡ್ತಾ ಇದ್ಲು. ಅವರ ಮಗ ರಮೇಶ್ ಒಳ್ಳೆಯ ಸ್ವಭಾವದವನು. ಅವನಿಗೆ ದುಡ್ಡಿದೆ ಎನ್ನುವ ಅಹಂಕಾರವಿಲ್ಲ. ಅವನು ಯಾವಾಗಲೂ ಬಡವರ ಜೊತೆ ತಿರುಗ್ತಾ ಇದ್ದ. ಅವರ ಜೊತೆನೆ ಸ್ನೇಹ ಮಾಡ್ತಾ ಇದ್ದ. ಅವನ ಸ್ನೇಹಿತರೆಲ್ಲರೂ ಆ ಊರಿನಲ್ಲಿ ಬಹಳ ಬಡವರು. ಅವನು ಈಗ 21 ವರ್ಷದ ವಯಸ್ಸಿರುವ ವ್ಯಕ್ತಿ. ಒಂದು ದಿನ ರಮೇಶ್ ತನ್ನ ಬಡ ಸ್ನೇಹಿತರ ಜೊತೆ ಇರುವಾಗ ಅದನ್ನು ನೋಡಿದ ಶಾರದಾ ಕೋಪದಿಂದ ಹೀಗಂತಾಳೆ, ಅರೆ ಕತ್ತೆ ಬೇಡವಾ, ಎಷ್ಟು ಸಲ ಹೇಳ್ಬೇಕು ನಿಂಗೆ, ಈ ರೋಡಲ್ಲಿ ತಿರುಗುವವರ ಜೊತೆಗೆ ಪೋಲಿ ಪುಂಡ್ರ ಜೊತೆ ತಿರುಗ್ಬೇಡ ಅಂತ ಹೇಳಿದ್ನಲ್ಲ. ನೀನು ನಿನ್ನ ಅಂತಸ್ತು ಮರ್ತೋಗಿ ಇವ್ರ ಜೊತೆ ಯಾಕೆ ಸ್ನೇಹ ಮಾಡ್ತಾ ಇದೀಯಾ ಅಂತ ಎಷ್ಟು ಸಲ ಹೇಳ್ಬೇಕು. ನಿನ್ಗೆ ಯಾಕೆ ನನ್ನ ಭಾಷೆ ಅರ್ಥವಾಗ್ತಾ ಇಲ್ವೋ? ನನಗಂತೂ ಅರ್ಥವಾಗ್ತಾ ಇಲ್ಲ. ನೀನು ಕೋಟಿಗಳಿಗೆ ಅಧಿಪತಿ. ನೀನು ನಿಮ್ ತಂದೆ ಜೊತೆ ಸೇರಿ ವ್ಯಾಪಾರ ನೋಡ್ಕೊಳ್ಳದೆ ಇಂತಹ ಆವಾರಗಳ ಜೊತೆ ತಿರುಗ್ತೀಯಾ? ನಾಚಿಕೆ ಇಲ್ವಾ ನಿಂಗೆ? ಊರಿನಲ್ಲಿರೋ ಜನ ಎಲ್ಲ ನನ್ನ ಮುಖದ ಮೇಲೆ ಉಗಿತಾ ಇದ್ದಾರೆ. ನನ್ ಮಾತನ್ ಕೇಳು. ನಿನ್ನ ಜೊತೆ ಸ್ನೇಹ ಮಾಡೋದಕ್ಕೆ ಬಹಳಷ್ಟು ಧನವಂತರ ಮಕ್ಕಳಿದ್ದಾರೆ. ನಮ್ಮ ಘನತೆಗೆ ತಕ್ಕ ಸ್ನೇಹ ಮಾಡು. ನಿಂಗೆ ಕೈ ಎತ್ತಿ ಮುಗಿತೀನಿ ಕಣೋ. ಬೇಕು ಅಂದ್ರೆ ಕಾಲು ಹಿಡಿತೀನಿ ಕಣೋ. ಇವ್ರ ಜೊತೆ ತಿರುಗೋದು ಬಿಟ್ಬಿಡೋ. ರಮೇಶನಿಗೆ ತನ್ನ ತಾಯಿ ತನ್ನ ಸ್ನೇಹಿತರ ಬಗ್ಗೆ ಹಾಗೆ ಅವಮಾನಿಸುವುದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಕೋಪದಿಂದ ತನ್ನ ತಾಯಿ ಹತ್ರ ಹೀಗಂತಾನೆ, ಅಮ್ಮ, ನಾನು ಕೂಡ ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ ಬಗ್ಗೆ ಹಾಗೆ ಮಾತಾಡ್ಬೇಡ ಅಂತ. ಸ್ನೇಹದ ಬೆಲೆ ಏನು ಅಂತ ದುಡ್ಡಿನಿಂದ ಕಟ್ಬೇಡ. ನಾನು ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀನೋ ಅವರು ನನಗಾಗಿ ಪ್ರಾಣ ಕೂಡ ಕೊಡ್ತಾರೆ. ನೀನ್ ಅಂದ್ಯಲ್ಲ ಕೋಟೇಶ್ವರ ಮಕ್ಕಳು ಅಂತ, ಅವರು ಪ್ರಾಣಗಳನ್ನು ತೆಗೆಯುವವರೇ ಹೊರತು ಸ್ನೇಹಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೆ ಮುಂದಕ್ಕೆ ಬರಲ್ಲ. ನನ್ ಪಾಡಿಗೆ ನನ್ನ ಬಿಟ್ಬಿಡಮ್ಮ. ನಾನೇ ನಿಂಗೆ ಕೈ ಎತ್ತಿ ಮುಗಿತೀನಿ. ಈ ದಿನದಿಂದ ನೀನು ನಂಗೂ ನನ್ನ ಸ್ನೇಹಿತರ ಮಧ್ಯದಲ್ಲಿ ಬರಬೇಡ. ಪ್ಲೀಸ್ ಅಮ್ಮ, ಪ್ಲೀಸ್. ನೋಡು ಮಗನೇ, ನಿನ್ಗೆ ಹೇಗೆ ಹೇಳ್ಬೇಕು ನಂಗೆ ಅರ್ಥವಾಗ್ತಿಲ್ಲ ಕಣೋ. ಹೇಳಿ ಹೇಳಿ ಬಾಯಿ ನೋವು ಆಗ್ತಾ ಇದೆ. ಇನ್ ಹೇಗೆ ಹೇಳು ಅಂತೀಯಾ? ದೊಡ್ಡ ಕಂಪನಿ ಯಜಮಾನನ ಮಗ ನೀನು. ನಾನ್ ಹೇಳೋದು ಸ್ವಲ್ಪ ಕೇಳು. ನೀನು ಹೀಗೆ ಮಾಡಿದ್ರೆ ನಿಮ್ಮ ತಂದೆ ಮರ್ಯಾದೆ ಏನಾಗಿ ಹೋಗುತ್ತೆ? ಹೇಳೋದನ್ನ ಕೇಳು. ನನ್ ಮಾತು ಕೇಳು ಮಗನೇ. ಅವ್ರ ಜೊತೆ ತಿರುಗೋದು ಬಿಡೋ. ರಮೇಶ್ ತಾಯಿಯ ಮಾತನ್ನು ಹಿಡಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಮೇಶ್ ಅನಾಮಿಕಾ ಅನ್ನುವ ಒಬ್ಬ ಬಡ ಮನೆಯ ಹುಡುಗಿಯನ್ನು ಗಾಢವಾಗಿ ಪ್ರೇಮಿಸ್ತಾ ಇರ್ತಾನೆ. ಅನಾಮಿಕಾ ಕೂಡ ರಮೇಶ್ನನ್ನು ಎಷ್ಟೋ ಪ್ರೇಮಿಸ್ತಾ ಇರ್ತಾಳೆ. ಆದರೆ ಆಕೆಯ ಭಯವೆಲ್ಲ ರಮೇಶ ಕೋಟೇಶ್ವರ ಇಬ್ಬರು ಒಂದಾಗಬಲ್ಲೆವಾ ಅಂತ ಭಯ ಪಡ್ತಾ ಇರ್ತಾರೆ. ಆ ಭಯ ಯಾವಾಗಲೂ ಅವಳನ್ನ ಹಿಂಬಾಲಿಸ್ತಾ ಇತ್ತು. ಒಂದು ದಿನ ಅನಾಮಿಕಾ ರಮೇಶನ ಹತ್ತಿರ, ನೋಡು ರಮೇಶ್, ನನ್ಗೆ ಗೊತ್ತು ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದೀಯಾ. ನಾನು ಕೂಡ ನಿನ್ನನ್ನ ಅಷ್ಟೇ ಪ್ರೇಮಿಸ್ತಾ ಇದ್ದೀನಿ. ಆದ್ರೆ ನಮ್ಮಿಬ್ಬರ ಪ್ರೇಮವನ್ನು ನಿಮ್ ಮನೇಲಿ ಇವರು ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾವು ಬಹಳ ಬಡವರು. ನನ್ ಮಾತನ್ನ ಕೇಳಿ ನನ್ನನ್ನು ಮರ್ತೋಗು. ನಾನು ನಿಂಗೆ ತಕ್ಕವಳಲ್ಲ. ನಾನು ಕೂಡ ನಿನ್ನನ್ನ ಮರ್ತೋಗ್ತೀನಿ. ನೀನು ನಿನ್ನ ಅಂತಸ್ತಿಗೆ ತಕ್ಕ ಹಾಗೆ ದೊಡ್ಡ ಮನೆ ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಹಾಯಾಗಿರು. ಇದುವರೆಗೂ ನಮ್ಮ ನಡುವೆ ನಡೆದಿದ್ದು ಸಾಕು. ಇದಕ್ಕಿಂತ ನಾವು ಒಂದು ಹೆಜ್ಜೆ ಮುಂದಿಟ್ರೆ ಅದು ನಮಗಂತೂ ಒಳ್ಳೆಯದಲ್ಲ. ನಿನಗೆ ಎಂತಹ ಕಷ್ಟನೂ ಆಗಬಾರ್ದು. ಒಬ್ಬ ಶ್ರೀಮಂತ ಹುಡುಗನ ಜೊತೆ ಒಬ್ಬ ಬಡ ಹುಡುಗಿ ನಡೀತಾ ಇದ್ದಾಳೆ ಅಂದ್ರೆ ಎಲ್ರು ನನ್ನನ್ನೇ ತಪ್ಪು ಅಂತಾರೆ. ನನ್ನನ್ನು ಮರ್ತೋಗು ರಮೇಶ್, ನಾನು ಹೇಳೋದನ್ನ ಕೇಳು. ಅನಾಮಿಕಳ ಮಾತನ್ನು ಕೇಳಿದ ರಮೇಶನ್ಗೆ ಬಹಳ ಕೋಪ ಬರುತ್ತೆ. ಕೋಪದ ಜೊತೆ ಬಹಳ ಅಳು ಕೂಡ ಬರುತ್ತೆ. ರಮೇಶ್ ಬಹಳ ದುಃಖದಿಂದ ಅನಾಮಿಕಳ ಹತ್ರ, ಅನಾಮಿಕಾ, ನೀನೇನಂತ ಇದೀಯಾ? ನೀನು ಬಡವರು ಅಂತ ನಾನು ನಿನ್ನ ಮದುವೆ ಮಾಡ್ಕೋಬಾರ್ದಾ? ಆದ್ರೆ ಅನಾಮಿಕಾ, ನಾನು ನಿನ್ನನ್ನೆಷ್ಟು ಪ್ರೀತಿಸ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡು, ಕಾರು, ಬಂಗಲೆಗಳು ಇದ್ರು ಅದೇನು ನನಗೆ ನಿನಗಿಂತ ಹೆಚ್ಚಿಂದಲ್ಲ. ನಾನು ಈ ದಿನವೇ ನಿನ್ನ ಮದುವೆ ಮಾಡ್ಕೋತೀನಿ. ಯಾರು ಅಡ್ಡಕ್ಕೆ ಬಂದ್ರು ನಮ್ಮ ಮದುವೆನ ಯಾರು ನಿಲ್ಲಿಸಲಾರರು. ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ನನ್ ಜೊತೆ ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹೋಗಿ ಗುಡಿಯಲ್ಲಿ ಮದುವೆ ಮಾಡಿಕೊಳ್ಳುತ್ತಾನೆ. ಮದುವೆ ಮಾಡಿಕೊಂಡು ಇಬ್ಬರು ತಣ್ಣಗೆ ರಮೇಶನ ಮನೆಗೆ ಬರುತ್ತಾರೆ. ಶಾರದಾ ಪ್ರಸಾದ್ ಇಬ್ಬರು ಆ ಜೋಡಿಯನ್ನು ನೋಡಿ ಒಂದೇ ಸಲಕ್ಕೆ ಅವಕ್ಕಾಗುತ್ತಾರೆ. ಪ್ರಸಾದ್ ಅಂತೂ ಅವರಿಬ್ಬರನ್ನು ಆಶೀರ್ವದಿಸಿ ಏನೂ ಮಾತನಾಡದೆ ಹೊರಗಡೆ ಹೊರಟು ಹೋಗುತ್ತಾನೆ. ಆದರೆ ಶಾರದಾ ಮಾತ್ರ ಅನಾಮಿಕಳನ್ನು ಸೊಸೆಯಾಗಿ ಅಂಗೀಕರಿಸುವುದಿಲ್ಲ. ದಿನ ಕಳೆಯುತ್ತಾ ಇರುತ್ತದೆ. ಶಾರದಾ ದಿನ ದಿನಕ್ಕೂ ಒಬ್ಬ ಕೆಲಸದವಳ ಹಾಗೆ ಮನೆ ಕೆಲಸಗಳನ್ನೆಲ್ಲ ಅನಾಮಿಕಳ ಹತ್ರ ಮಾಡಿಸ್ತಾ ಇದ್ಲು. ಗಂಡ ರಮೇಶ್ನನ್ನು ನಿಜಕ್ಕೂ ಭೇಟಿ ಮಾಡಿಸ್ತಾ ಇರ್ಲಿಲ್ಲ. ಮನೆಯಲ್ಲಿ ಏನಾದರೂ ಕಿಟ್ಟಿ ಪಾರ್ಟಿ ಅಂತದ್ದು ನಡೆದರೆ ಕೆಲಸವನ್ನೆಲ್ಲ ಅನಾಮಿಕಳ ಹತ್ರನೇ ಮಾಡಿಸ್ತಾ ಇದ್ಲು. ಬಂದ ಗೆಸ್ಟ್ಗಳ ಮುಂದೆ ನಾನಾ ಮಾತುಗಳನ್ನ ಅಂತ ಇದ್ಲು. ಎಲ್ಲರ ಮುಂದೆ ಅನಾಮಿಕಳನ್ನು ಕೀಳಾಗಿ ನೋಡುತ್ತಾ ಇದ್ಲು. ಹಾಗೆ ಒಂದು ದಿನ ಕಿಟ್ಟಿ ಪಾರ್ಟಿ ನಡೆಯುತ್ತಾ ಇದ್ದರೆ ಕೆಲಸಗಳನ್ನೆಲ್ಲ ಅನಾಮಿಕಳ ಹತ್ರ ಮಾಡಿಸುತ್ತಾಳೆ ಶಾರದಾ. ಅಯ್ಯೋ ದರಿದ್ರದವಳೆ, ಇವರೆಲ್ರಿಗೂ ಊಟ ಸಿದ್ಧ ಮಾಡು. ನಾವು ತಿಂದ ಮೇಲೆ ಬಂದು ನನ್ ಕಾಲನ್ನ ತಿಕ್ಕು. ಹೋಗು, ಏನ್ ನೋಡ್ತಾ ಇದೀಯಾ, ಹೋಗೆ.
ಅನಾಮಿಕಾ ಏನೋ ಮಾತನಾಡದೆ ಅಡಿಗೆ ಮನೆಗೆ ಹೋಗಿ ಅಡಿಗೆಯನ್ನು ರೆಡಿ ಮಾಡಿ ತಂದು ಎಲ್ಲರಿಗೂ ಬಡಿಸುತ್ತಾಳೆ. ಊಟವಾದ ಮೇಲೆ ಅನಾಮಿಕಾ ಅತ್ತೆ ಶಾರದಂಗೆ ಕಾಲು ತಿಕ್ತಾ ಇರ್ತಾಳೆ. ಕಾಲು ತಿಕ್ತಾ ಇರುವಾಗ ಶಾರದ ಕೋಪದಿಂದ ಅನಾಮಿಕಳ ಹತ್ರ ಹೀಗಂತಾಳೆ, ಏನೇ ಏನೇ ನಿಂದು? ನಿಮ್ಮ ಅಮ್ಮ ಅಪ್ಪ ನಿಂಗೆ ಸರಿಯಾಗಿ ಕಾಲ್ ತಿಕ್ಕೋದ್ ಕೂಡ ಕಲಿಸ್ಲಿಲ್ವಾ? ನಿಜಕ್ಕೂ ಏನು ಮುಂದಿಟ್ಟು ನನ್ನ ಮಗನನ್ನ ಬಲೆಲ್ ಹಾಕೊಂಡೆ? ತಿಳಿದೆ ಕೇಳ್ತಾ ಇದ್ದೀನಿ, ನಿಜಕ್ಕೂ ನಿನ್ನಲ್ಲಿ ಏನ್ ನೋಡಿ ನನ್ ಮಗ ನಿನ್ನನ್ ಮಾಡ್ಕೊಂಡೆ? ನಿನ್ನಂತ ಹುಡುಗಿ ನಮ್ಮ ಮನೆಯಲ್ಲಿ ಕೆಲ್ಸದವಳಾಗಿರೋದಕ್ಕೂ ಕೂಡ ಕೆಲ್ಸಕ್ ಬರಲ್ಲ. ಆದ್ರೆ ನೀನು ಸೊಸೆಯಾಗಿ ಬಂದು ನನ್ನ ಮೇಲೆ ಯಜಮಾನಿಕೆ ಮಾಡ್ಬೇಕು ಅಂತ ಇದೀಯಾ? ನನಗೆ ಬಹಳ ನಾಚಿಕೆ ಆಗ್ತಿದೆ. ಎಲ್ರು ಮುಂದೆ ನಿನ್ನನ್ನ ಸೊಸೆ ಅಂತ ಕರಿಬೇಕು ಅಂದ್ರೆ ನೆನಪಿನಲ್ಲಿ ಇಟ್ಕೋ, ಈ ಮನೆಯಲ್ಲಿ ನಾನು ನಿನ್ನನ್ನು ಹೆಚ್ಚು ದಿನ ಇರೋದಕ್ ಬಿಡಲ್ಲ. ನಿನ್ ಹೊಟ್ಟೆಲಿ ಮಗುನ್ ಕೂಡ ಬೀಳೋದಕ್ ಬಿಡಲ್ಲ. ಇದೇ ನನ್ನ ಶಪಥ. ನಿನ್ನನ್ನು ಬಿಡಲ್ವೇ ದರಿದ್ರ ಮುಖದವಳೆ. ಶಾರದಾ ದಿನವೂ ರಾತ್ರಿ ರಮೇಶ್ ಕುಡಿಯುವ ಹಾಲಿನಲ್ಲಿ ನಿದ್ರೆ ಮಾತ್ರೆನ ಸೇರಿಸ್ತಾ ಇದ್ಲು. ಅದನ್ನು ಕುಡಿದು ರಮೇಶ್ ಮತ್ತಿನಲ್ಲಿ ಹೋಗ್ತಾ ಇದ್ದ. ಅದರಿಂದ ಅವರಿಬ್ಬರ ಮಧ್ಯೆ ಎಂತಹ ಸಂಸಾರ ಬಂಧವೂ ಇರುತ್ತಾ ಇರಲಿಲ್ಲ. ಅನಾಮಿಕಳಿಗೆ ಈ ವಿಷಯವೆಲ್ಲ ತಿಳಿದರೂ ಏನು ಮಾಡಲಾರದೆ ಹೋಗ್ತಾ ಇದ್ಲು. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಗೆ ಅಳುತ್ತಾನೆ ಇರ್ತಾ ಇದ್ಲು. ವಿಷಯ ಹೀಗೆ ತನ್ನ ಗಂಡನಿಗೂ ಹೇಳಲಾರದೆ, ಆ ಕಡೆ ಮನೆಯಲ್ಲಿರುವವರಿಗೂ ಕೂಡ ಹೇಳಲಾರದೆ ತನ್ನಲ್ಲೇ ತಾನು ದುಃಖಿಸ್ತಾ ಇದ್ಲು. ಮಾವ ಪ್ರಸಾದಂಗೆ ಅನಾಮಿಕಾ ಪಡುವ ಕಷ್ಟಗಳೆಲ್ಲ ಗೊತ್ತು. ಆದರೆ ಶಾರದಳಿಗೆ ಭಯಪಟ್ಟು ಏನು ಮಾಡಲಾರದ ನಿಸ್ಸಹಾಯಕ ಸ್ಥಿತಿಯಲ್ಲಿ ಇರುತ್ತಾನೆ. ಒಂದು ಸಲ ಶಾರದಾ ಮನೆಗೆ ಆಕೆಯ ಸ್ನೇಹಿತರು ಬರುತ್ತಾರೆ. ಅವರಲ್ಲಿ ಒಬ್ಬಾಕೆ ಶಾರದಳ ಹತ್ರ ಹೀಗಂತಾಳೆ, ಶಾರದಾ ಅವರೇ, ಯಾವತ್ತಿನ ಹಾಗೆ ನಮ್ಮೂರಿನಲ್ಲಿ ಲೇಡೀಸ್ ಮಧ್ಯೆ ಓಟದ ಸ್ಪರ್ಧೆ ನಡೀತಾ ಇದೆ. ಇದುವರೆಗೂ ನಾವು ಆ ಸ್ಪರ್ಧೆಯಲ್ಲಿ ಸೋತಿದ್ದೇ ಇಲ್ಲ. ನಮ್ಮ ಟೀಮಲ್ಲಿ ಯಾವಾಗಲೂ ಸ್ಪರ್ಧೆ ಮಾಡುವ ಹುಡುಗಿನೇ ಈಗಿನವರೆಗೂ ರನ್ನಿಂಗ್ ಸ್ಪರ್ಧೆಯಲ್ಲಿ ಗೆಲ್ತಾ ಬಂದಿದ್ದಾಳೆ. ಮತ್ತೆ ಈ ಸಲ ಏನ್ ಮಾಡೋಣ ಅಂತಿದ್ದೀರಾ? ನಮ್ ಕಡೆಯಿಂದ ಸ್ಪರ್ಧೆ ಮಾಡುವ ಹುಡುಗಿ ಯಾವುದೋ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾಳಂತೆ. ನಾವೇನೋ ಆಕೆ ಮೇಲೆ ಆಸೆ ಇಟ್ಟಿದೀವಿ. ಆಕೆ ಇದ್ರೆ ಚಿಟಿಕಿನಲ್ಲಿ ಎಲ್ರನ್ನೂ ಸೋಲಿಸ್ತಾಳೆ. ನೋಡ್ತಾ ಇದ್ರೆ ಮತ್ತೆ ಈ ಸಲ ನಮ್ಮ ಮರ್ಯಾದೆ ಹೋಗೋ ಹಾಗಿದೆ. ಈ ಸಲ ಏನೋ ಪ್ರೈಸ್ ಮನಿ ಬಹಳ ಹೆಚ್ಚು ಅಂತೆ. ನಾವು ಹೇಗಾದ್ರೂ ಗೆಲ್ಬೇಕು. ಸ್ವಲ್ಪ ಆ ವಿಷಯದ ಬಗ್ಗೆ ಆಲೋಚಿಸಿ ಶಾರದವ್ರೆ. ಆಕೆ ಮಾತನ್ನು ಕೇಳಿದ ಶಾರದಂಗೆ ಬಹಳ ಕೋಪ ಬರುತ್ತೆ. ಆ ಕೋಪದಿಂದ ಆಕೆ ಹೀಗನ್ನುತ್ತಾಳೆ, ಶಾರದಳ ಜೊತೆ ಸ್ಪರ್ಧೆನಾ? ನನ್ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಇದುವರೆಗೂ ಯಾರು ನನ್ ಮುಂದೆ ಸ್ಪರ್ಧೆ ಮಾಡೇ ಇಲ್ಲ. ಹಾಗೆ ಮಾಡಿ ಗೆದ್ದವರೇ ಇಲ್ಲ. ನನ್ನನ್ನ ಎದುರಿಸುವವರು ಇದುವರೆಗೂ ಯಾರು ಹುಟ್ಟಿಲ್ಲ. ಈ ಸಲ ನಾನೇ ಸ್ಪರ್ಧೆಗೆ ಬರ್ತೀನಿ. ನಮ್ಮ ಮರ್ಯಾದೆನ ಎತ್ತಿ ಹಿಡಿತೀನಿ. ಸ್ಪರ್ಧೆಗೆ ಯಾರಾದ್ರೂ ಬರ್ಲಿ, ನಾನೇ ಎದುರಿರ್ತೀನಿ. ಶಾರದಾ ಅವರೇ, ಒಂದು ಸಲ ನಿಮ್ಮ ವಯಸ್ಸಿನ ಬಗ್ಗೆ ಆಲೋಚಿಸಿ. ನಿಜಕ್ಕೂ ನೀವು ಆ ಯಂಗ್ ಲೇಡೀಸ್ ಜೊತೆ ಹೇಗೆ ಓಡ್ತೀರಾ? ನೀವು ಆ ಯಂಗ್ ಲೇಡೀಸ್ ಜೊತೆ ಸ್ಪರ್ಧೆ ಮಾಡಿದ್ರೆ ನಿಜವಾಗಿ ಸೋತ್ ಹೋಗ್ತೀರಾ. ತಮಾಷೆ ಎಲ್ಲ ಬೇಡ ರೀ. ಇದು ರನ್ನಿಂಗ್ ಸ್ಪರ್ಧೆ, ಕೂತ್ಕೊಂಡು ಆಟ ಆಡೋ ಆಟ ಅಲ್ಲ. ಆಲೋಚಿಸಿ. ಓಡಿ ಓಡಿ ಆಯಾಸ ಬಂದು ನೀವೇ ಹೋಗ್ತಿರೋ ಏನೋ. ನೋಡ್ಕೊಳ್ಳಿ, ಇದೇ ಕೊನೆ ಆಟ ಆಗ್ಬಹುದು. ಅವರ ಮಾತನ್ನು ಕೇಳಿದ ಅನಾಮಿಕಾ ಒಂದು ನಿರ್ಣಯಕ್ಕೆ ಬರುತ್ತಾಳೆ. ತಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂದ್ಕೋತಾಳೆ. ಶಾರದಂಗೆ ತಿಳಿಯದ ಹಾಗೆ ಸ್ಪರ್ಧೆಯಲ್ಲಿ ತನ್ನ ಹೆಸರು ಕೊಡುತ್ತಾಳೆ. ಸ್ಪರ್ಧೆ ಶುರುವಾಗುತ್ತದೆ. ಸ್ಪರ್ಧೆಯಲ್ಲಿ ಶಾರದಾ ಕೂಡ ಪಾಲ್ಗೊಳ್ಳುತ್ತಾಳೆ. ಮೊದಲ ರೌಂಡ್ ಅಲ್ಲಿ ಶಾರದಾ ಸೋತು ಹೋಗುತ್ತಾಳೆ. ಶಾರದಂಗೆ ಬಹಳ ಅಳು ಬಂದು ತಲೆ ತಗ್ಗಿಸಿ ಬಿಡುತ್ತಾಳೆ. ಆದರೆ ಶಾರದಳ ಟೀಮಿನಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅನಾಮಿಕಾ ಅಲ್ಲಿರುವ ಎಲ್ಲರನ್ನು ಸೋಲಿಸುತ್ತಾ ಇರುತ್ತಾಳೆ. ಅಲ್ಲಿಗೆ ಬಂದಿರುವವರೆಲ್ಲರೂ ಅನಾಮಿಕಳ ಆಟವನ್ನು ನೋಡಿ ಎಷ್ಟು ಉತ್ಸಾಹದಿಂದಿರುತ್ತಾರೆ. ಗ್ರೌಂಡ್ ಎಲ್ಲ ಚಪ್ಪಾಳೆ ಜೊತೆ ಮಾರ್ದನಿಸುತ್ತಾ ಇರುತ್ತದೆ. ಎಲ್ಲರೂ ಅನಾಮಿಕಾ ಅನಾಮಿಕಾ ಎಂದು ಅರಚುತ್ತಾ ಇರುತ್ತಾರೆ. ಶಾರದಾ ಆನಂದದಿಂದ ತಲೆಯನ್ನ ಮೇಲಕ್ಕೆತ್ತುತ್ತಾಳೆ. ಅನಾಮಿಕಂಗೆ ಪ್ರತಿ ಗೇಮ್ ನಲ್ಲೂ ಫಸ್ಟ್ ಪ್ರೈಸ್ ಬರುತ್ತದೆ. ಕಲೆಕ್ಟರ್ ಕೈಯಿಂದ ಪ್ರೈಸ್ ಅನ್ನು ತೆಗೆದುಕೊಳ್ಳುತ್ತಾಳೆ. ಶಾರದಾ ಎಲ್ಲರ ಮುಂದೆ ಅನಾಮಿಕಳನ್ನು ಪ್ರೇಮದಿಂದ ಅಪ್ಪಿಕೊಳ್ಳುತ್ತಾಳೆ. ಅಲ್ಲಿ ಇರುವ ಮೈಕ್ ಹತ್ರ ಬಂದು ಅನಾಮಿಕಳನ್ನು ತನ್ನ ಸೊಸೆಯಾಗಿ ಪ್ರಕಟಿಸುತ್ತಾಳೆ. ನನ್ನನ್ನು ಕ್ಷಮಿಸಮ್ಮ ಅನಾಮಿಕಾ. ನಾನು ಮನುಷ್ಯನಲ್ಲಿರುವ ಪ್ರತಿಭೆಯನ್ನು ನೋಡಲಿಲ್ಲ, ದುಡ್ಡಿನ ದೃಷ್ಟಿಯಿಂದಲೇ ನೋಡಿದೆ. ಈ ದಿನ ನನ್ನ ಕಣ್ಣು ತೆರೆಸಿದೆ. ಎಲ್ಲರ ಮುಂದೆ ನನ್ನನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದೀನಿ. ಎಲ್ರೂ ಶ್ರದ್ಧೆಯಿಂದ ಕೇಳಿ. ಆಕೆ ನನ್ನ ಸೊಸೆ ಅನಾಮಿಕಾ. ಅನಾಮಿಕಾ, ಅನಾಮಿಕಂಗೆ ಜೈ, ಅನಾಮಿಕಂಗೆ ಜೈ. ಆಕೆ ನನ್ನ ಸೊಸೆ ಎಂದು ಅನಾಮಿಕಳನ್ನು ಪ್ರೇಮದಿಂದ ಅಪ್ಪಿಕೊಳ್ಳುತ್ತಾಳೆ. ಅವರಿಬ್ಬರು ಸಂತೋಷದಿಂದ ಮನೆಗೆ ಬರುತ್ತಾರೆ. ಆ ದಿನದಿಂದ ಅವರಿಬ್ಬರು ಅತ್ತೆ ಸೊಸೆಯರ ಹಾಗೆ ಅಲ್ಲ, ತಾಯಿ ಮಗಳ ಹಾಗೆ ಜೊತೆಯಾಗಿರುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅತ್ತೆ ಸೊಸೆಯರ ಮಾವಿನಕಾಯಿಯ ಕಳ್ಳತನ. ರಂಗೇನಹಳ್ಳಿ ಅನ್ನುವ ಗ್ರಾಮದಲ್ಲಿರುವ ಗಯ್ಯಾಳಿ ಮಂಗಮ್ಮನ ಹಿತ್ತಲಿನಲ್ಲಿ ಒಂದು ದೊಡ್ಡ ಮಾವಿನ ಮರವಿರುತ್ತದೆ.
ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಮಾವಿನ ಹಣ್ಣು ತುಂಬಾ ಬಂದಿರುತ್ತೆ ಆ ಮರದಲ್ಲಿ. ಅದರಿಂದ ಮಾವಿನ ಹಣ್ಣಿನ ಕಳ್ಳತನ ಜೋರಾಗಿ ನಡೆಯುವ ಅವಕಾಶವಿದೆ ಎಂದು ಭಾವಿಸಿ ಆ ಮರದ ಸುತ್ತಲೂ ಉದ್ದನೆಯ ಗೋಡೆಯನ್ನು ಕಟ್ಟಿಸುತ್ತಾಳೆ. ಆದರೂ ಅವಳ ಮನಸ್ಸು ಸುಮ್ಮನಿರಲಾರದೆ ಆ ಮರದ ಹತ್ತಿರವೇ ಕೋಲು ಹಿಡಿದುಕೊಂಡು ನಿಂತಿರ್ತಾಳೆ. ಈಗ ಬನ್ನಿ, ನನ್ನ ಮಾವಿನಕಾಯಿನ ಹೇಗೆ ಕಳ್ಳತನ ಮಾಡ್ತಿರೋ ನೋಡ್ತೀನಿ. ವಿಜಯ ಗರ್ವದಿಂದ ಸುತ್ತಮುತ್ತಲು ನೋಡ್ತಾ ಇರ್ತಾಳೆ ಮಂಗಮ್ಮ. ಆ ವಿಷಯ ತಿಳಿಯದ ಪಕ್ಕದ ಮನೆಯಲ್ಲಿರುವ ಸೊಸೆ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ಕರೆದುಕೊಂಡು ಹಿತ್ತಲಿಗೆ ಬರ್ತಾಳೆ. ಏನೇ ಸೊಸೆ, ಹೇಳಬೇಕಾದ ವಿಷಯ ಮನೆಯಲ್ಲೇ ಹೇಳಿದ್ರೆ ಸರಿ ಇರ್ತಿತ್ತಲ್ಲ, ಈಗ ಹಿತ್ತಲಿಗೆ ಯಾಕೆ ಕರ್ಕೊಂಡ್ಬಂದೆ? ಹೇಳೋದಕ್ಕಿಂತ ತೋರ್ಸಿದ್ರೆ ನೀವು ಅರ್ಥ ಮಾಡ್ಕೋತೀರಿ ಅಂತ ಕರ್ಕೊಂಡ್ಬಂದೆ ಅತ್ತೆ. ಏನೋ ನೀನ್ ತೋರ್ಸೋದು, ನಾನು ಅರ್ಥ ಮಾಡ್ಕೊಳ್ಳೋದು. ಅಲ್ಲಿ ನೋಡಿ ಅತ್ತೆ, ಪಕ್ಕದ ಮನೆಯ ಮಾವಿನ ಮರದಲ್ಲಿ ಬಿಟ್ಟ ಬಹಳ ಮಾವಿನಕಾಯಿಗಳನ್ನು ತೋರಿಸುತ್ತಾಳೆ ಅನಾಮಿಕಾ. ಶಾರದಾ ಅವನ್ನು ನೋಡಿ ಸಂತೋಷ ಪಡುತ್ತಾ, ನಿಜಾನ ಸೊಸೆ, ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಾ ಇದ್ಯಾ? ಇನ್ನು ಹುಳಿ ಹುಳಿಯಾಗಿ ಏನಾದ್ರು ತಿನ್ಬೇಕು ಅನ್ಸಿತ್ತಾ? ಮೂರನೇವನು ಮನೆಗೆ ಬರ್ತಾನೆ ಅನ್ನೋ ಮಾತು. ಅನಾಮಿಕಂಗೆ ತನ್ನ ಅತ್ತೆ ಯಾವ ವಿಷಯದ ಬಗ್ಗೆ ಆನಂದ ಪಡ್ತಾ ಇದ್ದಾಳೋ ಎಂದು ಅರ್ಥ ಮಾಡಿಕೊಂಡು, ಅಯ್ಯೋ ಅತ್ತೆ, ನೀವು ಅಂದುಕೊಂಡ ಹಾಗೆ ವಿಷಯವೇನೂ ಅಲ್ಲ. ನಾನು ನಿಮಗೆ ಮಾವಿನ ಹಣ್ಣನ್ನು ತೋರಿಸ್ದೆ, ನೀವು ಮಾವಿನಕಾಯಿನ ನೋಡಿ ಏನೇನೋ ಅಂದ್ಕೋತಾ ಇದ್ದೀರಾ, ಆಸೆ ಪಡ್ತಾ ಇದ್ದೀರಾ. ಅಂತ ವಿಷಯವೇನೂ ಇಲ್ಲ ಅತ್ತೆ. ಈಗ ಸೀಸನ್ ಅಲ್ವಾ, ಮಾವಿನ ಹಣ್ಣು ತಿನ್ಬೇಕು ಅನ್ನಿಸ್ತಾ ಇದೆ ಅಷ್ಟೇ. ಆ ಮಾತಿಗೆ ದೀನವಾಗಿ ಮುಖವಿಟ್ಟ ಶಾರದಾ ಅದೊಂಥರ ನೋಡ್ತಾ ಹೀಗಂತಾಳೆ, ಏನೇ ಸೊಸೆ, ನಿನ್ಗ ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಆಗ ಸಂಭ್ರಮದಿಂದ ಅನಾಮಿಕಾ, ಹೌದು ಅತ್ತೆ, ಆ ಮಾವಿನ ಹಣ್ಣನ್ನು ನೋಡ್ತಾ ಇದ್ರೆ ತುಂಬಾ ಮುದ್ದು ಬರ್ತಾ ಇದೆ. ಅಂದ್ರೆ ಈಗ ನನ್ನೇನ್ ಮಾಡು ಅಂತೀಯಾ? ಅತ್ತೆ, ನಂಗ ಮಾವಿನ ಹಣ್ಣು ಕೊಯ್ದು ಕೊಡಿ. ಸೊಸೆ, ನಿಂಗೆ ಮಾವಿನ ಹಣ್ಣೆ ಕಾಣಿಸುತ್ತೆ, ನಂಗೆ ಮಾತ್ರ ಆ ಮರದ ಹತ್ರ ಕೋಲ್ ಹಿಡ್ಕೊಂಡು ಕಾವಲ್ ಕಾಯ್ತಾ ಇರುವ ಗಯ್ಯಾಳಿ ಮಂಗಮ್ಮ ಕಾಣಿಸ್ತಾ ಇದ್ದಾಳೆ. ಅಯ್ಯೋ ಅತ್ತೆ, ಆ ಮಂಗಮ್ಮ ಈಗ್ಲೇ ಅವಳ ಗಂಡನ ಹತ್ರ ಏನಯ್ಯ ನಾನು ಹೊಲದ ಹತ್ರ ಹೋಗಿ ಬರ್ತೀನಿ ಅಂತ ಕೇಳಿದ್ಮೇಲೆ ನಿಮ್ಮನ್ನ ಕರ್ಕೊಂಡ್ಬಂದೆ. ಪ್ಲೀಸ್ ಅತ್ತೆ, ನಂಗ ಮಾವಿನ ಹಣ್ಣು ಕೊಯ್ದು ಕೊಡಿ. ನಾನು ಕುಳ್ಳಗಿರ್ತೀನಲ್ವೇ ಸೊಸೆ, ನನ್ನಿಂದ ಆಗಲ್ವಲ್ಲ. ಅಬ್ಬಾ ಅತ್ತೆ, ನಾನು ಯಾವತ್ತೋ ಒಂದು ಮಾತನ್ನು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಸಾರಿ ಹೇಳ್ದೆ ಅಲ್ಲ ಅತ್ತೆ. ಅದೆಲ್ಲ ಮರ್ತೋಗಿ ನಂಗೆ ಮಾವಿನ ಹಣ್ಣು ಕೊಯ್ದು ಕೊಡಿ. ಕೊಯ್ದು ಕೊಡ್ತೀನಿ ಹೊರತು ಸೊಸೆ, ನಿಜ ಹೇಳು, ಆ ಗಯ್ಯಾಳಿ ಮಂಗಮ್ಮ ಮನೆಯಲ್ಲಿ ಇಲ್ಲ ಅಲ್ವಾ? ಇಲ್ಲ ಅತ್ತೆ, ನಿಜ ಹೇಳ್ತಾ ಇದ್ದೀನಿ, ಬೇಕು ಅಂದ್ರೆ ನಿಮ್ಮೇಲೆ ಆಣೆ. ಅರೆ ಬಾ ಸೊಸೆ, ಏನೇನಾದ್ರು ನಾನು ಕೊಯ್ಬೇಕು ಅಷ್ಟೇನಾ? ಮನೆಗೆ ದೊಡ್ಡವರು ನೀವೇ ಅಲ್ವಾ ಅತ್ತೆ, ನೀವಂದ್ರೆ ನನ್ಗೇನಕ್ಕೋ ತುಂಬಾ ಅಭಿಮಾನ. ಹಬ್ಬೋ, ಕೊಡೋಗರ್ವ ಸಾಕು ಬಿಡು, ತೋರ್ಸು ಅಭಿಮಾನ ಕೂಡ ಸಾಕು. ಏಣಿ ತಗೊಂಬಾ, ಏಣಿ ಹತ್ತಿ ಮಾವಿನಕಾಯಿ ಕೊಯ್ತೀನಿ. ಏಣಿನ ಗಟ್ಟಿಯಾಗಿ ಹಿಡ್ಕೋಬೇಕು ಮತ್ತೆ. ಅನಾಮಿಕಾ ಆನಂದದಿಂದ ಹೊರಟು ಹೋಗುತ್ತಾಳೆ. ಶಾರದಾ ನೋಡುತ್ತಾ ಇರುವಾಗ ಗೋಡೆಗೆ ಏಣಿ ಹಾಕುತ್ತಾಳೆ. ಶಾರದಾ ಏಣಿ ಹತ್ತಿ ಗೋಡೆ ಆಚೆಗೆ ನೋಡುತ್ತಾಳೆ. ಮಂಗಮ್ಮ ಕೋಲು ಹಿಡಿದುಕೊಂಡು ಕೋಪದಿಂದ ತನ್ನನ್ನೇ ನೋಡ್ತಾ ಇರೋದು ಕಾಣಿಸುತ್ತೆ. ಅಷ್ಟೇ, ಶಾರದಾ ಭಯಪಡುತ್ತಾ, ಅಮ್ಮ ಮಂಗಮ್ಮ, ಏಣಿ ಮೇಲಿಂದ ಕೆಳಗೆ ಬೀಳುತ್ತಾಳೆ ಶಾರದಾ. ಅದನ್ನು ನೋಡಿ ಅನಾಮಿಕಾ ಸಣ್ಣದಾಗಿ ನಗುತ್ತಾಳೆ. ಕೆಳಗೆ ಬಿದ್ದ ಶಾರದಾಳ ಮೂಗು ಕೆಂಪಗೆ ಊದಿಕೊಳ್ಳುತ್ತೆ. ಪಾನಿಪುರಿ ಹಾಗೆ ತಯಾರಾಗುತ್ತೆ. ದುಃಖದಿಂದ ಅನಾಮಿಕಳನ್ನ ನೋಡ್ತಾಳೆ. ಅನಾಮಿಕಾ ನಗುತ್ತಾ ಕಾಣಿಸ್ತಾಳೆ. ಆಗ ಕೋಪ ತಂದುಕೊಂಡ ಶಾರದಾ, ನಿಮ್ಮಮ್ಮನ ಹೊಟ್ಟೆ ಹೊಡಿಯ ಬೇಕು ಅಂತ ಅಲ್ವೇನೆ ಆ ಮಂಗಮ್ಮನಿಂದ ನನ್ಗೆ ಹೊಡಿಸ್ಬೇಕು ಅಂತ ನೋಡ್ದೆ? ಅಯ್ಯೋ ಅತ್ತೆ, ಹೊಡಿಬೇಕು ಅಂತಂದ್ರೆ ನಾನೇ ಹೊಡಿತೀನಿ, ಆದ್ರೆ ಬೇರೆಯವ್ರ ಹತ್ರ ಹೊಡಿಸ್ತೀನಾ? ಅಷ್ಟೇ, ಶಾರದಾ ದುಃಖವನ್ನು ಮರೆತು ಚಟಕ್ಕಂತ ಮೇಲೆ ಕೆದ್ದು ನಿಂತ್ಕೋತಾಳೆ. ಏನೇ ಸೊಸೆ, ನೀನು ನನಗೆ ಹೊಡಿಬೇಕು ಅಂತ ಕುತ್ತಿಗೆವರೆಗೂ ಬಂದಾಗಿದೆ. ಅಯ್ಯೋ ಅತ್ತೆ, ಅಂತದ್ದೇನೂ ಇಲ್ಲ. ನಾವು ಹೊಡ್ಕೊಂಡ್ರೆ ನಮ್ಮ ಮನೆಯಲ್ಲೇ ಇರುತ್ತೆ, ಅದೇ ಬೇರೆಯವ್ರೇನಾದ್ರೂ ಹೊಡೆದ್ರೆ ಊರೆಲ್ಲ ತಿಳಿದು ಹೋಗುತ್ತೆ ಅಲ್ವಾ ಅಂತ ಹಾಗಂದೆ ಅತ್ತೆ ಎಂದು ಅನ್ನುತ್ತಾ ಇರುವಾಗಲೇ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಅಲ್ಲಿಗೆ ಬರುತ್ತಾರೆ. ಶಾರದಳ ಮೂಗನ್ನು ನೋಡಿ ಅದೊಂಥರ ನಗ್ತಾ ಇರ್ತಾರೆ. ಮಕ್ಕಳೇ, ಹಾಗೆ ನಗ್ಬೇಡಿ. ಮಾವಿನ ಹಣ್ಣಿಗಾಗಿ ಏಣಿ ಎತ್ತಿದ ಅಜ್ಜಿ ಕಾಲ್ ಜಾರಿ ಬಿದ್ಲು, ಮೂಗಿಗೆ ಏಟು ಬಿತ್ತು, ಮೂಗು ಹಾಗೆ ಪಾನಿಪುರಿ ಹಾಗೆ ಆಗೋಗಿದೆ. ಅಜ್ಜಿ, ನಂಗು ತಂಗಿಗೋ ಮಾವಿನಕಾಯಿ ಕೊಯ್ದು ಕೊಡು. ಹೌದು ಅಜ್ಜಿ, ಅಪ್ಪಂಗೆ ಮಾರ್ಕೆಟ್ ಇಂದ ಕೊಂಡ್ಕೊಂಬ ಅಂತಂದ್ರೆ ದುಡ್ಡಿಲ್ಲ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ. ನಂಗೂ ಅಣ್ಣ ಹೆಂಗೋ ಮಾವಿನಕಾಯಿನ ಕೊಯ್ದು ಕೊಡು. ನಿಮ್ಮಮ್ಮನ ಹೊಟ್ಟೆ ಹೊಡಿಯ, ಗಟ್ಟಿಯಾಗಿ ಅರ್ಚ್ಬೇಡ್ರೋ, ಆ ಮಂಗಮ್ಮ ಕೇಳಿಸ್ಕೊತಾಳೆ. ಬನ್ನಿ. ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ. ಮಕ್ಕಳೇ, ಇನ್ನು ಮಾವಿನ ಹಣ್ಣು ಬೇಕು ಅಲ್ವಾ, ನಾನು ಕೊಯ್ದು ಕೊಡ್ತೀನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರ ಬರ್ತಾಳೆ. ಅತ್ತೆ, ನಂಗೆ ಕೂಡ ಮಾವಿನ ಹಣ್ಣು ಬೇಕು. ಸೊಸೆ, ಆ ಮಾವಿನ ಹಣ್ಣನ್ನ ಯಾವಾಗ ಕಳ್ತನ ಮಾಡ್ಬೇಕೋ ನಾನು ಹೇಳ್ತೀನಿ, ಸ್ವಲ್ಪ ಸಹನೆಂದಿರು. ನಿಂಗೂ ಮಕ್ಕಳಿಗೂ ಮಾವಿನ ಹಣ್ಣು ಕೊಯ್ದು ಕೊಡ್ತೀನಿ. ಶಾರದಾ ಹೇಳುತ್ತಾ ಇರುವಾಗ ಹೊರಗಿನಿಂದ ರಮೇಶ್ ಪ್ರಸಾದರು ಬರ್ತಾರೆ.
ಶಾರದಳ ಮೂಗನ್ನು ನೋಡ್ತಾರೆ. ಅವರಿಬ್ಬರು ಗಾಬರಿ ಆಗ್ತಾರೆ. ಅಯ್ಯೋ ಅಮ್ಮ, ಮೂಗಿಗೇನಾಯ್ತು? ಹೌದು ಶಾರದಾ, ಏನಾಯ್ತು ನಿನ್ ಮೂಗಿಗೆ? ಹಾಗೆ ಕೆಂಪಗೆ ಆಪಲ್ ಹಣ್ಣಾಗಿ ಬದಲಾಗಿದೆ ಏಕೆ? ಅದು ತಾತಯ್ಯ, ಮೊಮ್ಮಗ ಏನೋ ಹೇಳ್ಬೇಕು ಅಂತ ಇರುವಾಗ ಮಧ್ಯದಲ್ಲಿ ಶಾರದ ಸೇರ್ಕೊಂಡು, ಸೊಸೆ ನಿಮ್ ಮಾವಯ್ಯಂಗೂ ಮಗಂಗೂ ಅನ್ನ ಹಾಕು. ಹಾಗೆ ಅತ್ತೆ, ಬನ್ನಿ ಮಾವಯ್ಯ, ಅನ್ನ ಹಾಕ್ತೀನಿ. ಅನ್ನ ತಿಂತೀನಿ ಹೊರತು ಸೊಸೆ, ನಿಮ್ಮ ಅತ್ತೆ ಮೂಗಿಗೆ ಏನಾಯ್ತು? ಅದು ತಾತಯ್ಯ, ಅಜ್ಜಿ ಮಾವಿನಕಾಯಿಗೆ ಕೊಯ್ಯಿ ಅಂತ. ಏನೋ ಇಲ್ಲ ಬಿಡಿ, ಮೊದ್ಲು ನೀವು ಹೋಗಿ ಅನ್ನ ತಿನ್ನಿ, ನಾನು ಹೇಳ್ತೀನಲ್ಲ. ಆ ನಂತರ ಹೇಳೋದೇನಿದೆ ಶಾರದಾ, ವಿಷಯ ಅರ್ಥವಾಯ್ತು. ಮಾವಿನಕಾಯಿ ಕಳ್ತನ ಮಾಡಕ್ ಹೋದೆ, ಮಂಗಮ್ಮನ ಕೋಲಿಗೆ ಕೆಲ್ಸ ಬಂದಿರುತ್ತೆ, ಅಷ್ಟೇನಾ? ಹಾ ಅಷ್ಟೇ, ಒಪ್ಕೊಂಡೆ ಇಲ್ಲ. ಇನ್ ಹೋಗಿ ತಿನ್ನಿ. ಸರಿ ಬಿಡು ಮಕ್ಕಳೇ, ನೀವು ತಿಂದ್ರಾ? ತಿಂದ್ವಿ ತಾತಯ್ಯ, ಈಗ್ಲೇ ತಿಂದ್ವಿ. ಏನು ಅಂದ್ರೆ ಮಕ್ಕಳು ತಿಂದಿದ್ದಾರೆ, ನೀವು ಹೋಗಿ ತಿನ್ನಿ. ಪ್ರಸಾದ್ ರಮೇಶರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾರದಾ ಮಕ್ಕಳ ಜೊತೆ ಸೇರಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪ್ರಸಾದ್ ರಮೇಶರು ಅನ್ನ ತಿಂತಾ ಇರ್ತಾರೆ. ಆಗ ಪ್ರಸಾದ್ ಹೀಗಂತಾನೆ, ಸೊಸೆ ನಿಮ್ಮ ಅತೆಗೆ ಸಾಯಂಕಾಲ ನಮ್ಮೂರಿನ ಶೇರ್ ಖಾನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹಾಗೆ ಮಾವಯ್ಯ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿರುತ್ತಾರೆ. ಶಾರದಾ ಅನಾಮಿಕಾ ಮಾವಿನ ಮರದ ಹತ್ರ ಬರ್ತಾರೆ, ಏಣಿ ಹಾಕುತ್ತಾರೆ. ಅತ್ತೆ ಹತ್ತಿ, ಈಗ ಹೇಗೋ ಮಂಗಮ್ಮ ಗೊರ್ಕೆ ಹೊಡಿತಾ ಮಲಗಿರ್ತಾಳೆ. ಹೌದು ಸೊಸೆ, ನಾನು ಏಣಿ ಇಟ್ಕೋತೀನಿ, ನೀನೇ ಹತ್ತಿ ಮಾವಿನಕಾಯಿ ಕೊಯ್ ಸೊಸೆ. ಆದ್ರೆ ಅತ್ತೆ, ನೀವು ಏಣಿನ ಸರಿಯಾಗಿ ಹಿಡ್ಕೋತೀರಲ್ವಾ? ಹಿಡ್ಕೋತೀನಿ ಕಣೆ, ನಿಂಗೇನು ಭಯವಿಲ್ಲ. ನೀನು ಏಣಿ ಹತ್ತು, 1 ನಿಮಿಷ ಇರು ಸೊಸೆ, ಈಗಲೇ ಬರ್ತೀನಿ. ಈಗ ಎಲ್ಲಿಗತ್ತೆ? ಮಂಗಮ್ಮನ ಮನೆಗೆ ಹೋಗಿ ಹೊರಗಿಂದ ಚಿಲಕಾಕ್ ಬರ್ತೀನಿ. ಏನು ಶಬ್ದವಾದ್ರೂ ಮಂಗಮ್ಮ ಮನೆಯಿಂದ ಹೊರಗೆ ಬರಲ್ವಲ್ಲ, ಆಗ ನಾವು ಏನು ಭಯಪಡದೆ ಮಾವಿನ ಹಣ್ಣು ಕಳ್ತನ ಮಾಡ್ಕೋಬಹುದು. ಸರಿ ಅತ್ತೆ. ಶಾರದಾ ನಿಧಾನವಾಗಿ ಪಕ್ಕದ ಮನೆ ಮಂಗಮ್ಮನ ಮನೆಗೆ ಬರುತ್ತಾಳೆ. ಬಾಗಿಲಿಗೆ ಚಿಲಕ ಹಾಕ್ತಾಳೆ. ಸಂತೋಷದಿಂದ ಮತ್ತೆ ಅನಾಮಿಕಳ ಹತ್ರ ಬರ್ತಾಳೆ. ಸೊಸೆ, ಹೊರಗಿಂದ ಚಿಲಕ ಹಾಕ್ಬಿಟ್ಟೆ. ಅತ್ತೆ ಸೊಸೆರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹರೀಶ್ ಭವ್ಯರು ಬರುತ್ತಾರೆ. ಅಜ್ಜಿ, ನಾನು ಏನೇ ಹತ್ತುತ್ತೀನಿ. ನೀನೇನಕ್ಕೂ ಮೊಮ್ಮಗನೇ? ಗೋಡೆ ಮೇಲೆ ನಿಂತ್ಕೊಂಡು ಚಕಚಕ ಕೈಗೆ ಸಿಕ್ಕ ಮಾವಿನ ಹಣ್ಣನ್ನು ಕೊಯ್ದು ಬಿಡ್ತೀನಿ. ನೀನ್ ಬೇಡ ಕಣ ಮಗನೇ, ನಾನೇ ಕೊಯ್ತೀನಿ. ಕೊಯ್ಯೋಕ್ ಬಿಡೆ ಸೊಸೆ. ಹರೀಶ್ ಗೋಡೆ ಮೇಲೆ ನಿಂತ್ಕೋತಾನೆ. ಅನಾಮಿಕಾ ಏಣಿ ಮೇಲೆ ನಿಂತ್ಕೋತಾಳೆ. ಭವ್ಯ ಶಾರದಾ ಚೀಲ ಹಿಡ್ಕೋತಾರೆ. ಅನಾಮಿಕಾ ಹರೀಶರು ಕೈಗೆ ಸಿಕ್ಕಿದ ಮಾವಿನ ಹಣ್ಣನ್ನು ಕೊಯ್ತಾ ಇರ್ತಾರೆ. ಆಗಲೇ ಮಂಗಮ್ಮ ಅವರ ಹತ್ರಕ್ಕೆ ಬರ್ತಾಳೆ. ಶಾರದಾ. ಅದನ್ನು ಕೇಳಿ ತನ್ನ ಗಂಡ ಪ್ರಸಾದ್ ಕರೆದ ಹಾಗೆ ಅನ್ಸುತ್ತೆ. ನೀರ್ ಬೇಕು ಅಂದ್ರೆ ಫ್ರಿಡ್ಜ್ ಅಲ್ಲೇ ಇದೆ, ಹೋಗಿ ಕುಡಿದ್ಬಿಡಿ. ಅದಲ್ಲ ಶಾರದಾ. ಆಗ ಹರೀಶ್ ನೋಡ್ತಾನೆ. ಎದುರಿಗೆ ಮಂಗಮ್ಮ ಭಯಪಡ್ತಾ, ಮಂಗಮ್ಮ. ಮಂಗಮ್ಮ ಇಲ್ಲ, ಯಾರು ಇಲ್ಲ ಮೊಮ್ಮಗನೇ. ಆಕೆ ಹೊರಗ್ ಬಾರದ ಹಾಗೆ ಚಿಲಕ ಹಾಕಿ ಬಂದಿದ್ದೀನಲ್ಲ, ಬೇಗ ಮಾವಿನ ಹಣ್ಣು ಕೊಯ್ದು ಬಿಡು. ಅನಾಮಿಕ ಕೂಡ ಮಂಗಮ್ಮನ ಕಡೆ ನೋಡ್ತಾಳೆ ಭಯದಿಂದ. ಅತ್ತೆ ಅತ್ತೆ, ನಿಮ್ ಹಿಂದೆ? ಸೋಸೆ, ನನ್ ಹಿಂದೆ ಇಲ್ಲ, ಏನೋ ಇಲ್ಲ. ಸ್ವಲ್ಪ ಹಸಿರು ಮಾವಿನಕಾಯಿ ಕೂಡ ಕೊಯ್ಯಿ. ಎಲ್ಲ ತಿನ್ನೋ ಹಣ್ಣಲ್ದೆ ಹಸಿರು ಕೂಡ ಇಟ್ಕೊಳ್ಳೋಣ. ಅತ್ತೆ, ಮಂಗಮ್ಮ ಬಂದಿದ್ದಾಳೆ. ಮಂಗಮ್ಮ ಹೇಗೆ ಬರ್ತಾಳೆ ಸೊಸೆ ಎಂದು ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಮಂಗಮ್ಮ ಕೋಪದಿಂದ ನೋಡ್ತಾ ಕಾಣಿಸ್ತಾಳೆ. ಮಂಗಮ್ಮ, ನೀನೇನು ಮಲಗಿಲ್ವಾ? ಮಲ್ಕೊಂಡಿಲ್ಲ ಶಾರದಾ. ಮಧ್ಯಾಹ್ನ ನೀವು ಮಾತಾಡ್ಕೊಂಡಿದ್ದೆಲ್ಲ ಕೇಳಿಸ್ಕೊಂಡೆ. ಕೆಲ್ಸದವ್ರನ್ನ ಇಟ್ಟು ನಾನೇ ಮಾವಿನ ಹಣ್ಣು ಕೊಯ್ದು ಕೊಡೋಣ ಅಂದ್ಕೊಂಡಿದ್ದೆ. ಆದ್ರೆ ನೀವು ಮಾತಾಡಿದ್ದು ಕೇಳ್ಕೊಂಡ ಮೇಲೆ ನನ್ನ ನಿರ್ಣಯ ಬದಲಾಯಿಸ್ಕೊಂಡೆ. ದುಡ್ಡೇನಕ್ಕೆ ದಂಡಕ್ಕೆ, ಕೆಲ್ಸದವ್ರ ಪಕ್ಕದ ಮನೆಯಲ್ಲೇ ಇರ್ಬೇಕಾರೆ ಅಂತ ಸುಮ್ನಾದೆ ಎಂದು ನಿಜ ಹೇಳುತ್ತಲೇ ಅತ್ತೆ ಸೊಸೆಯರ ಮುಖಗಳು ಬಾಡಿ ಹೋಗುತ್ತೆ. ಕೊಯ್ದ ಮಾವಿನ ಹಣ್ಣನ್ನೆಲ್ಲ ಕೊಟ್ಟು ಮನೆಯೊಳಗೋಗಿ ಮಲ್ಕೊಳ್ಳಿ ಶಾರದಾ. ಅದೆಲ್ಲ ಮಂಗಮ್ಮ, ಮಕ್ಕಳು ಎಷ್ಟೋ ಕಷ್ಟಪಟ್ಟು ಮಾವಿನ ಹಣ್ಣು ಕೊಯ್ದಿದ್ದಾರೆ. ಅವ್ರ ಮುಖ ನೋಡಿ ಸ್ವಲ್ಪ ಕರುಣೆ ಇಟ್ಟು 10 ಹಣ್ಣು ಕೊಡು ಮಂಗಮ್ಮ. ಅವ್ರಿಗೆ ಕೊಡ್ತೀನಿ ಹೊರತು ನೀನ್ ಕೇಳಿದ 10 ಹಣ್ಣು ಅಲ್ಲ ಶಾರದಾ, 2. ಮಂಗಮ್ಮ ಚಿಕ್ಕಮ್ಮ, ನಾನು ಕೂಡ ಕಷ್ಟಪಟ್ಟು ಹಣ್ಣು ಕೊಯ್ದಿದ್ದೀನಿ, ನಂಗೂ ಕೂಡ 2 ಕೊಡು. ನೀವೀಗೆ ಗಲಾಟೆ ಮಾಡಿದ್ರೆ ಅತ್ತೆ ಸೊಸೆಯರು ಮಾವಿನ ಹಣ್ಣಿನ ಕಳ್ಳತನ ಮಾಡಿದ್ದಾರೆ ಅಂತ ಪಂಚಾಯ್ತಿ ಇಡ್ತೀನಿ, ಜುಲ್ಮಾನ ಕಟ್ಟಿಸ್ಕೋತೀನಿ. ಹಣ್ಣಿಗೋಗಿ ಪಂಚಾಯ್ತಿಯಲ್ಲಿ ನಿಂತ್ಕೊಳ್ಳೋದಿಲ್ಲ, ಕಳ್ಳ ಅತ್ತೆ ಸೊಸೆಯರು ಅಂತ ಬಿರುದು ತರ್ಸ್ಕೊಳ್ಳೋದಿಲ್ಲ. ಇನ್ಯಾವತ್ತು ನನ್ನ ಹತ್ರ ಇಟ್ಕೋಬೇಡಿ. ಮಂಗಮ್ಮ ಮಕ್ಕಳಿಗೆ ಹಣ್ಣನ್ನು ಕೊಟ್ಟು ಕೊಯ್ದ ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಮಾರನೇ ದಿನ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಮಾವಿನ ಹಣ್ಣು ತಿಂತಾ ಇರ್ತಾರೆ. ಅನಾಮಿಕಾ ಒಂದು ಚಿಕ್ಕ ಬುಟ್ಟಿಯ ತುಂಬಾ ಮಾವಿನ ಹಣ್ಣನ್ನು ತಂದು ಡೈನಿಂಗ್ ಟೇಬಲ್ ಹತ್ರ ಇಡ್ತಾಳೆ. ಸೊಸೆ, ಈ ಹಣ್ಣು ಎಲ್ಲಿಂದೆ? ಅತ್ತೆ, ಯಾವಾಗ ಮಂಗಮ್ಮನ ನೋಡಿದ್ನೋ ನಂಗೆ ಆಗ್ಲೇ ವಿಷಯ ಅರ್ಥವಾಯ್ತು. ಆಗಲೇ ಮಂಗಮ್ಮಂಗೆ ತಿಳಿಯದ ಹಾಗೆ ಕೆಲವು ಮಾವಿನ ಹಣ್ಣನ್ನು ಎತ್ತಿಟ್ಟಿದ್ದೆ, ಅದನ್ನ ನಾವೀಗ ತಿಂತಾ ಇದ್ದೀವಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ಅಲ್ಲಿಗೆ ಬರುತ್ತಾರೆ. ಎಲ್ಲರೂ ಸಂತೋಷದಿಂದ ಅವರಿಗೆ ಇಷ್ಟವಾದ ಮಾವಿನ ಹಣ್ಣನ್ನು ತಿಂತಾ ಇರ್ತಾರೆ.
ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.